ಥಣಿಸಂದ್ರದಲ್ಲಿ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. 4 ಅಂತಸ್ತಿನ ಕಟ್ಟಡ ತೆರವು ಮಾಡೋದಕ್ಕೆ ಬಿಡಿಎ ಅಧಿಕಾರಿಗಳು ಡೆಡ್ ಲೈನ್ ಕೊಟ್ಟಿದ್ದಾರೆ. ಮನೆ ಕೆಡವದಂತೆ ಅಧಿಕಾರಿಗಳ ಬಳಿ ಮಾಲೀಕ ಮನವಿ ಮಾಡಿದ್ರು. 5 ದಿನ ಸಮಯಾವಕಾಶ ಕೇಳಿದ್ದಾರೆ ಮಾಲೀಕ ಮುನೀರ್ ಅಹಮದ್. ಮಗಳ ಮದುವೆಗೆ ಮಾಡಿಸಿದ್ದ ಚಿನ್ನ ಅಡ ಇಟ್ಟು ಮನೆ ಖರೀದಿ ಮಾಡಿದ್ದೀನಿ. 54 ಲಕ್ಷ ಹಣ ಕೊಟ್ಟು ಮುನೀರ್ ಅಹಮದ್ ಮನೆ ಖರೀದಿ ಮಾಡಿದ್ರಂತೆ. 4 ಅಂತಸ್ತಿನ ಕಟ್ಟಡ ತೆರವಿಗೂ ಬಿಡಿಎ ಅಧಿಕಾರಿಗಳ ಡೆಡ್ ಲೈನ್. ಕಷ್ಟಪಟ್ಟು ಮನೆ ಖರೀದಿ ಮಾಡಿದ್ದ ಕುಟುಂಬ ಮನೆಯಲ್ಲೇ ಕೂತಿದೆ. ನಮ್ಮ ಮೇಲೇನೆ ಜೆಸಿಬಿ ಹತ್ತಿದ್ರು ಪರವಾಗಿಲ್ಲ, ಇಲ್ಲೇ ಸಾಯ್ತೀವಿ ಹೊರತು ಈ ಮನೆಯಿಂದ ಆಚೆ ಹೋಗಲ್ಲ ಅಂತ ಕುಟುಂಬ ಪಟ್ಟು ಹಿಡಿದಿದೆ. ನಾವು ತಗೊಂಡಿದೀವಿ, ನಮ್ಗೊತ್ತು. ಆಚೆ ಬರಲ್ಲ, ಇಲ್ಲಿ ಡೆಮಾಲಿಶ್ ಮಾಡಿ, ನಮ್ ಜೊತೆ ಡೆಮಾಲಿಶ್ ಮಾಡಿ. ನಮ್ಗೆ ಮನೆ ಇಲ್ಲ, ಇದೇ ಮನೆ ಇರೋದು ಜ್ಯುವೆಲ್ರಿ ಎಲ್ಲ ಆಗ್ಬಿಟ್ಟು ನಾವು ತಗೊಂಡಿರೋದು. ಎಲ್ಲ ಸಾಲ ಇದೆ, ಸಾಲ ಅವ್ರಿಗೆ ಏನ್ ಕಟ್ಟಬೇಕು? ಮಗು ಮೇಲೆ ಬುಲ್ಡೋಸರ್ ಹತ್ಬಿಡ್ತೀರಾ? ಥಣಿಸಂದ್ರದಲ್ಲಿ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. 4 ಅಂತಸ್ತಿನ ಕಟ್ಟಡ ತೆರವು ಮಾಡೋದಕ್ಕೆ ಬಿಡಿಎ ಅಧಿಕಾರಿಗಳು ಡೆಡ್ ಲೈನ್ ಕೊಟ್ಟಿದ್ದಾರೆ. ಮನೆ ಕೆಡವದಂತೆ ಅಧಿಕಾರಿಗಳ ಬಳಿ ಮಾಲೀಕ ಮನವಿ ಮಾಡಿದ್ರು. 5 ದಿನ ಸಮಯಾವಕಾಶ ಕೇಳಿದ್ದಾರೆ ಮಾಲೀಕ ಮುನೀರ್ ಅಹಮದ್. ಮಗಳ ಮದುವೆಗೆ ಮಾಡಿಸಿದ್ದ ಚಿನ್ನ ಅಡ ಇಟ್ಟು ಮನೆ ಖರೀದಿ ಮಾಡಿದ್ದೀನಿ. 54 ಲಕ್ಷ ಹಣ ಕೊಟ್ಟು ಮುನೀರ್ ಅಹಮದ್ ಮನೆ ಖರೀದಿ ಮಾಡಿದ್ರಂತೆ. 4 ಅಂತಸ್ತಿನ ಕಟ್ಟಡ ತೆರವಿಗೂ ಬಿಡಿಎ ಅಧಿಕಾರಿಗಳ ಡೆಡ್ ಲೈನ್. ಕಷ್ಟಪಟ್ಟು ಮನೆ ಖರೀದಿ ಮಾಡಿದ್ದ ಕುಟುಂಬ ಮನೆಯಲ್ಲೇ ಕೂತಿದೆ. ನಮ್ಮ ಮೇಲೇನೆ ಜೆಸಿಬಿ ಹತ್ತಿದ್ರು ಪರವಾಗಿಲ್ಲ, ಇಲ್ಲೇ ಸಾಯ್ತೀವಿ ಹೊರತು ಈ ಮನೆಯಿಂದ ಆಚೆ ಹೋಗಲ್ಲ ಅಂತ ಕುಟುಂಬ ಪಟ್ಟು ಹಿಡಿದಿದೆ. ನಾವು ತಗೊಂಡಿದೀವಿ, ನಮ್ಗೊತ್ತು. ಆಚೆ ಬರಲ್ಲ, ಇಲ್ಲಿ ಡೆಮಾಲಿಶ್ ಮಾಡಿ, ನಮ್ ಜೊತೆ ಡೆಮಾಲಿಶ್ ಮಾಡಿ. ನಮ್ಗೆ ಮನೆ ಇಲ್ಲ, ಇದೇ ಮನೆ ಇರೋದು ಜ್ಯುವೆಲ್ರಿ ಎಲ್ಲ ಆಗ್ಬಿಟ್ಟು ನಾವು ತಗೊಂಡಿರೋದು. ಎಲ್ಲ ಸಾಲ ಇದೆ, ಸಾಲ ಅವ್ರಿಗೆ ಏನ್ ಕಟ್ಟಬೇಕು? ಮಗು ಮೇಲೆ ಬುಲ್ಡೋಸರ್ ಹತ್ಬಿಡ್ತೀರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.